ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ವರ್ಣ. ಇದೀಗ ಏನು ಗೊತ್ತಾ ಗೈಸ್, ಒಂದು ವಿಷಯ ಏನಂದರೆ, ನಿನ್ನೆ ನಾನು ಸುದೀಪ್ ಸರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ನೀವೇ ಹೋಸ್ಟ್ ಮಾಡಬೇಕು, ಬೇರೆ ಯಾರಿಗೂ ಬಿಟ್ಕೊಡ್ಬೇಡಿ, ನೀವೇ ಹೋಸ್ಟ್ ಮಾಡಿದ್ರೆ ಚೆಂದ ಅಂತೇಳಿ ಆ ವಿಡಿಯೋ. ಮತ್ತು ಇನ್ನೊಂದು ಸಾಟರ್ಡೆ ಸಂಡೇ ನೀವು ಶರ್ಟ್ ಹಾಕೊಂಬರ್ಬೇಕು ಅಂತ ಹೇಳಿದ್ದೆ, ಪ್ಲೈನ್ ಶರ್ಟ್. ನಿನ್ನೆ ನಾನು ನೋಡಿದ ತಕ್ಷಣ ಆಶ್ಚರ್ಯ ಆದಂಗೆ ಆಗ್ಬಿಡ್ತು. ವಾಟ್ ಈಸ್ ಇಟ್ ಅನ್ನಿಸ್ತು. ಹೌ ಇಟ್ ಪಾಸಿಬಲ್, ಹೆಂಗೆ ಸಾಧ್ಯ ಇದೆ ಅಂತ. ನಾನು ಮಾಡಿರೋ ವಿಡಿಯೋ ಅವ್ರಿಗೆ ರೀಚ್ ಔಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಕೋಇನ್ಸಿಡೆನ್ಸ್ ಅಂತಲೂ ಗೊತ್ತಿಲ್ಲ. ವಾಟ್ ಎವರ್ ಇಟ್ ಮೇ ಬಿ. ಒಟ್ಟು ನಿನ್ನೆ ನೋಡಿದ ತಕ್ಷಣ ನನಗೆ ರಿಯಲಿ ಒಂದು ಕಡೆ ಖುಷಿನೂ ಆಯಿತು, ಒಂದು ಕಡೆ ಶಾಕು ಆಯಿತು. ಬೇರೆಯವರಿಗೆ ಅವ್ರು ವಿಡಿಯೋ ನೋಡಿದರೆ ಇಲ್ವೋ ಗೊತ್ತಿಲ್ಲ, ಅದು ಕೋಇನ್ಸಿಡೆನ್ಸೇ ಇರ್ಬೋದು. ಒಟ್ಟಾರೆ ಬೇರೆ ಭಾವನೆಗಳಿಗೆ ಸ್ಪಂದಿಸೋ ನೇಚರ್ ಇದೆಯಲ್ಲ, ಆ ಗುಣಕ್ಕೆ ಹ್ಯಾಟ್ಸ್ ಆಫ್ ಸುದೀಪ್ ಸರ್. ಈ ಬಡವಿ ಭಾವನೆಗೆ ಸ್ಪಂದಿಸಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಲವ್ ಯು ಸುದೀಪ್ ಸರ್. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ವರ್ಣ. ಇದೀಗ ಏನು ಗೊತ್ತಾ ಗೈಸ್, ಬೆಳಗ್ಗೆ ಮಂಡಕ್ಕಿ ಉಸ್ಲಿ ಮಾಡಿದ್ದೆ. ಮಂಡಕ್ಕಿ ಉಸ್ಲಿ ತುಂಬ ಚೆನ್ನಾಗಿರುತ್ತೆ. ಯಾವಾಗಾದರೂ ತಿಂಡಿ ಏನು ಮಾಡ್ಕೊಳ್ಳೋದು ಅಂತ ಅನಿಸ್ತಿರುತ್ತಲ್ಲ, ಮಂಡಕ್ಕಿ ಉಸ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಮಾಡ್ಕೊಳ್ಳಿ. ನೆನೆಸ್ಬೇಕು ಮಂಡಕ್ಕಿನ. ಆ್ಯಕ್ಚುಲಿ ನೆನೆಸ್ಬಿಟ್ಟು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ನಿಂಬೆಹಣ್ಣು, ಕಾಯಿ ತುರಿ ಇಷ್ಟು ಎಲ್ಲ ಒಗ್ಗರಣೆ ಹಾಕ್ಕೊಳ್ಳೋದು. ಲಾಸ್ಟಲ್ಲಿ ನಿಂಬೆ ಕಾಯಿ ತುರಿ ಹಾಕ್ಕೋಬೇಕು. ಆಮೇಲೆ ನೆನೆಸಿರೋ ಮಂಡಕ್ಕಿನ ಚೆನ್ನಾಗಿ ಹಿಂಡಬೇಕು. ಹಿಂಡ್ಬಿಟ್ಟು ಬಾಣಲಿಗೆ ಹಾಕಬೇಕು. ಅವಾಗ ಫಟಾಫಟ ಅನ್ನಂಗೆ ಬೇಗ ಆಗೋ ತಿಂಡಿ ಅದು. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಒಂದು ಸರಿ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ ಏನಂದರೆ, ನಾನು ಸುದೀಪ್ ಸರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ನೀವೇ ಹೋಸ್ಟ್ ಮಾಡಬೇಕಂತ. ಆವಾಗ ಸಾಟರ್ಡೆ ಸಂಡೇ ಪ್ಲೈನ್ ಶರ್ಟ್ ಹಾಕ್ಕೋಬೇಕು ಅಂತ ಹೇಳಿದ್ದೆ. ಅದು ಕೋಇನ್ಸಿಡೆನ್ಸು, ವಾಟ್ ಎವರ್ ಇಟ್ ಮೇ ಬಿ, ಗೊತ್ತಿಲ್ಲ. ಅವರಿಗೆ ನಾನು ವಿಡಿಯೋ ಮಾಡಿದ್ದು ರೀಚ್ ಔಟ್ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ. ಒಟ್ಟಲ್ಲಿ ನನಗೆ ನೋಡಿದ ತಕ್ಷಣ, ನಿನ್ನೆ ನೋಡಿದ ತಕ್ಷಣ ನಗು ಬಂತು. ಹೌ ಇಟ್ ಪಾಸಿಬಲ್ ಅನ್ನಿಸ್ತು, ಹಿಂಗೆ ಸಾಧ್ಯ ಇದೆಯಲ್ಲ ಅಂತ. ಮೇ ಬಿ ಕೋಇನ್ಸಿಡೆನ್ಸೇ ಇರ್ಬೋದು. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಸುದೀಪ್ ಸರ್. ಥ್ಯಾಂಕ್ ಯು ಸೋ ಮಚ್. ಬೇರೆಯವರಿಗೆ ಸ್ಪಂದಿಸೋ ನೇಚರ್ ಇದೆಯಲ್ಲ ನಿಮ್ಮ ಗುಣಕ್ಕೆ ಹ್ಯಾಟ್ಸ್ ಆಫ್. ಲವ್ ಯು ಸುದೀಪ್ ಸರ್. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ವರ್ಣ. ಇದೀಗ ಏನು ಗೊತ್ತಾ ಗೈಸ್, ಚುರುಮುರಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಂಡಕ್ಕಿ ಉಸ್ಲಿ ಮಾಡಿದ್ದೆ. ಆಮೇಲೆ ನೆನ್ನೆದೇ ಮೊಸಪ್ಪಿತ್ತು, ಅದಕ್ಕೆ ಮಧ್ಯಾಹ್ನದ ಊಟ ನಾನು ಮಾಡಿಲ್ಲ. ಈಗ ಚುರುಮುರಿ ಮಾಡ್ತಾಯಿದ್ದೀನಿ ಗಾಯ್ಸ್. ಚುರುಮುರಿ ರೆಡಿ ಆಗ್ತಿದೆ. ನಿನ್ನೇನು ಕ್ಯಾಪ್ಚರ್ ಮಾಡ್ತಿಲ್ಲ, ಬರೀ ಇದು ಕಾಣ್ತಿದೆ ಅಷ್ಟೇ, ಕಾಳುಗಳು. ಬನ್ನಿ ಯಾರ್ಯಾರಿಗೆ ಚುರುಮುರಿ ಬೇಕು ಬನ್ನಿ.